ಹಾಸ್ಪಿಟಲಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ತೀರಿ ಸರ್. ಸ್ಮೋಕ್ ಮಾಡಿ ಕ್ಯಾನ್ಸರ್ ಆಗಿದೆ ಸರ್. ಅವ್ರಿಗೆ ಹಾಸ್ಪಿಟಲ್ ಅಂದ್ರೇ ತುಂಬ ಭಯ. ಅವ್ರಿಗೆ ಆ ಕ್ಯಾನ್ಸರ್ ಬಿಟ್ಟು ಇನ್ನೇನು ಇಲ್ಲ ಸರ್. ಪೇಷಂಟ್ ಬಂದು ರಾಮಯ್ಯ ಅಂತ, ಅವ್ರಿಗೆ 84 ವಯಸ್ಸು, ನಮ್ಮ ತಾತ ಆಗಬೇಕು ಸರ್. 2 ಮಂತ್ ಆಯಿತು ಸರ್ ಗೊತ್ತಾಗಿ. ರೀಸೆಂಟಾಗ ಇಲ್ಲಿ ಯೂಟ್ಯೂಬ್ ನೋಡಿಕೊಂಡು ಬಂದ್ರಿ ಸರ್. ಇಲ್ಲಿಗೆ ಸ್ಮೋಕ್ ಮಾಡಿ ಕ್ಯಾನ್ಸರ್ ಆಗಿದೆ ಸರ್. ಇಲ್ಲಿ ಸರ್ ನೆಕ್ ಅದು ಅತ್ತಿಬೇಲಿಯಲ್ಲಿ ಹಾಸ್ಪಿಟಲಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ತೀರಿ ಸರ್. ಅವ್ರಿಗೆ ಹಾಸ್ಪಿಟಲ್ ಅಂದ್ರೇ ತುಂಬ ಭಯ. ಆಮೇಲೆ ಸ್ಕ್ಯಾನ್ ಮಾಡಿಸಿದವಾಗ ಈ ಥರ ಗೊತ್ತಾಯಿತು ಕ್ಯಾನ್ಸರ್ ಅಂತ. ನಾವು ಫಸ್ಟ್ ಬಂದಿದ್ದೆ ಇಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಬಂದ್ರಿ ಸರ್. ಇಲ್ಲಿ ಏನು ಸ್ಟಾರ್ಟ್ ಮಾಡಿಲ್ಲ ಸರ್, ಇದೇ ಫಸ್ಟು. ಆಪ್ರೇಷನ್ ಮಾಡಿಸಿ ಅಂತ ಹೇಳಿದ್ರು. ಅವ್ರಿಗೆ ಹಾಸ್ಪಿಟಲ್ ಅಂದ್ರೇ ತುಂಬ ಭಯ. ಈ ಥರ ಆಯುರ್ವೇದಿಕ್ ಯೂಟ್ಯೂಬ್ ನೋಡ್ಕೊಂಡು ಬಂದ್ವಿ ಸರ್. ಸ್ಮೋಕ್ ಮಾಡಿರೋದು, ಡ್ರಿಂಕ್ಸ್ ಮಾಡಿರೋದು ಸರ್. ಜಾಸ್ತಿ ಮಾಡ್ತಾಯಿದ್ರು ಸರ್. ಇವಾಗೆಲ್ಲ ಬಿಟ್ಟಿದ್ದಾರೆ ಸರ್. ಯಾರಿಗೂ ಇದ್ದಿಲ್ಲ ಸರ್, ಇದೆ ಫಸ್ಟ್. ಅವ್ರಿಗೆ ಆ ಕ್ಯಾನ್ಸರ್ ಬಿಟ್ಟು ಇನ್ನೇನು ಇಲ್ಲ ಸರ್. ಶುಗರು, BP ಇವೆಲ್ಲ ಏನೂ ಇಲ್ಲ. ಅದೇ ಇಲ್ಲಿ ನೆಕ್ ಹತ್ರ ನೋವು ಅಂತಾರೆ ಅಷ್ಟ. ಅಂದರೆ ಗಂಜಿ, ಜ್ಯೂಸು, ಈ ಥರ ಖಾರ ಗೀರ ಅದೆಲ್ಲ ಏನು ಸೊಗ್ಸಲ್ಲ ಸರ್. ಓಡಾಡೋದೆಲ್ಲ ಚೆನ್ನಾಗಿ ಓಡಾಡ್ತಾರೆ ಸರ್. ಸ್ಮೋಕಿಂಗ್ ಮಾಡಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು, ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತೀವಿ ಸರ್.